ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹೇಶ್ ತಿಮ್ಮಾರೋಡಿ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ರಿ ಸರ್. ಮೂಲತಃ ನೀವು ಇಲ್ಲಿನವ್ರು? ನಮ್ದು ನೇಟಿವ್ ಪ್ಲೇಸ್ ಕಾಪು. 1968ರಲ್ಲಿ ಈ ಜಾಗ ಪರ್ಚೇಸ್ ಮಾಡಿದೆ. ಸಾಕಷ್ಟು ನಿಮ್ಮ ಮೇಲೆ ಕೇಸ್ಗಳು ಕೂಡ ಆಗುತ್ತೆ. ಖಂಡಿತ. ಇದೆಲ್ಲ ಹೇಗೆ ಸರ್? ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೇನೆ ಇದೆಲ್ಲ ತೊಡಗಿಸ್ಕೊಂಡಿದ್ದ ಹೋರಾಟಗಳನ್ನ? ಇಲ್ಲ, ವಿದ್ಯಾಭ್ಯಾಸ ಸಾಧಾರಣ 7ನೇ ಕ್ಲಾಸ್ ಅರ್ಧ ವಾರ್ಷಿಕ ಪರೀಕ್ಷೆ ಆದ್ಮೇಲೆ ಮನೆ ಬಿಟ್ಟು ಬ್ಯಾಂಗ್ಳೂರಿಗೆ ಹೋಗಿ ಎಲ್ಲ ಹೋಟ್ಲಲ್ಲಿ ಕೆಲಸ 1-2-3 ತಿಂಗಳು ಕೆಲಸ ಮಾಡಿ ಅಲ್ಲಿಂದ ಪುನಃ ಮನೆಗೆ ಮತ್ತೆ ವಿದ್ಯಾಭ್ಯಾಸ ಮಾಡೋದು. ಏನಿಲ್ಲ ಈ ಕೃಷಿ ಎಲ್ಲ ನಾನು ಬಂದ ಮೇಲೆ ಇದೆಲ್ಲ ಕೃಷಿ ನಾನೇ ಮಾಡಿದ್ದು. ದೇವರ ಪಾವಿತ್ರತೆಯನ್ನು ಹಾಳು ಮಾಡುವುದರಲ್ಲಿ ಅಲ್ಲಿನ ಆಡಳಿತ ವರ್ಗಗಳು ಎಲ್ಲೂ ಕೂಡ ಜನರ ಹತ್ರ ಭಕ್ತಿ ಇದೆ, ಬಂಡವಾಳ ಮಾಡ್ತಾರೆ. ಭಕ್ತಿಯನ್ನು ಜನರ ಭಕ್ತಿಯನ್ನು ಭಾವನೆಗಳನ್ನು ಬಂಡವಾಳ ಮಾಡಿಕೊಂಡು ವ್ಯಾಪಾರೀಕರಣ ಮಾಡ್ತಾರೆ. ಇದು ದೋಷ ಅಂತ ಹೇಳೋದು. ಇದು ಈ ಮಣ್ಣಿಗೆ ದೋಷ. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಕಿರಣ್ ಶೆಟ್ಟಿ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಜಾಪಯಣದ ವಿಶೇಷ ಅತಿಥಿಯಾಗಿ ಇವರು ಅತಿಥಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೋರಾಟಗಾರ, ನಿಷ್ಠಾವಂತ ಹೋರಾಟಗಾರ ಅಂತ ಹೇಳ್ಬೋದು. ಈ ನಿಷ್ಠಾವಂತ ಹೋರಾಟಗಾರನ ಆ ಜೀವನದ ಪಯಣದಲ್ಲಿ ಯಾವ್ಯಾವೆಲ್ಲ ಕಷ್ಟಗಳು ಎದುರಾದು, ಯಾವ್ಯಾವೆಲ್ಲ ಏಳು ಬೀಳುಗಳನ್ನ ನೋಡಿದ್ರು, ಅವರ ಜೀವನ ಗಾತಿಯ ಏನಿದೆ ಅಂತ ಅವ್ರ ಬಾಯಲ್ಲಿ ಕೇಳುವಂಥ ಪ್ರಯತ್ನ ಪಡೋದಂತ ಮತ್ತಾರೂ ಅಲ್ಲ, ಅವರು ನಮ್ಮೆಲ್ಲರ ಪ್ರೀತಿಯ ಮಹೇಶ್ ಶೆಟ್ಟಿ ತಿಮ್ಮಾರೋಡಿಯವರವರ ಮನೆಗೆ ಬಂದಿದ್ದೀವಿ ಇವತ್ತು. ಅವರ ಮನೆಯ ಅಂಗಳದಲ್ಲಿ ಯಾರ್ಯಾರಿದ್ದಾರೆ, ಅವ್ರ ಮನೆಯ ಜೊತೆಲಿ ಯಾರ್ಯಾರಿದ್ದಾರೆ, ದಿನನಿತ್ಯ ಅವರು ದಿನನಿತ್ಯ ಏನೇನು ಕೆಲಸಗಳೆಲ್ಲ ಮಾಡ್ತಾರೆ. ಕಳೆದ 13 ವರ್ಷಗಳಿಂದ ನಿರಂತರವಾಗಿ ಸೌಜನ್ಯ ಧರ್ಮಸ್ಥಳದಲ್ಲಿ ನಡೆದಂತಹ ಕೃತ್ಯ, ಸೌಜನ್ಯ ಮೇಲೆ ಅತ್ಯಾಚಾರವೆಸಗಿ ಏನೋ ಒಂದು ಸಾವಾಯಿತು. ಅವರ ಒಂದು ನಿರಂತರ ನ್ಯಾಯ ಸಿಗಲೆಂದು ನಿರಂತರ ಹೋರಾಟ ಮಾಡ್ಕೊಳ್ತಾ ಬಂದಿದ್ದಾರೆ. ಅದಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅವ್ರನ್ನ ಒಂದು ಜೀವನಗಾತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಪಡ್ತಿದ್ದೀವಿ. ಈ ಒಂದು ಪ್ರಜಾಪಯಣದಲ್ಲಿ ಅವ್ರನ್ನ ಅತಿಥಿಯಾಗಿ ನಾವು ಇವತ್ತು ಬರಮಾಡ್ಕೊಳ್ತಾ ಇದ್ದೀವಿ. ಬನ್ನಿ ಅವ್ರನ್ನ ಕೇಳುವಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ನಮಸ್ತೆ. ಪ್ರಜಾಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಬನ್ನಿ. ಸರ್, ಮಹೇಶ್ ತಿಮ್ಮಾರೋಡಿ ಅಂತಂದರೆ ದಕ್ಷಿಣ ಕನ್ನಡ ಅಲ್ದನೆ, ಕರಾವಳಿ ಅಲ್ದನೆ ಕರ್ನಾಟಕ ರಾಜ್ಯಾದ್ಯಂತ ಮನೆ ಮಾತಾಗಿದ್ರಿ ಸರ್. ಮೂಲತಃ ನೀವು ಇಲ್ಲಿನವ್ರನ್ನ? ನಾವು ಮೂಲತಃ ತಂದೆ ಬಂದು ಕಟೀಲು, ತಾಯಿ ಉಡುಪಿ ಕಾಪು. ನಮ್ದು ನೇಟಿವ್ ಪ್ಲೇಸ್ ಕಾಪು. ಉಡುಪಿ ಹತ್ರ ಕಾಪು. 1968ರಲ್ಲಿ ಈ ಜಾಗ ಪರ್ಚೇಸ್ ಮಾಡಿದ್ವಿ ನಾವು. ತಿಮ್ಮಾರೋಡಿ ತಂದೆಯವರು ಈ ಜಾಗ ಪರ್ಚೇಸ್ ಮಾಡಿದ್ದು. ಇಲ್ಲ ಪಕ್ಕದಲ್ಲಿ ಇನ್ನೊಂದೆರಡು ಜಾಗ ಇದೆ. ಒಟ್ಟಿಗೆ ಒಂದು 24 ಎಕರೆ, ಅಲ್ಲೊಂದು 8 ಎಕರೆ, ಇನ್ನೊಂದು 4 ಎಕರೆ ಚಿಲ್ಲರೆ ಎಲ್ಲ ಪರ್ಚೇಸ್ ಲ್ಯಾಂಡಿಗೆ. ತಂದೆ ಮುಂಬೈಯಲ್ಲಿದ್ರಾಗ ಎಲ್ಲ ಖರೀದಿ ಮಾಡಿದಂಥ ಜಾಗಗಳು. ಯಾವುದೇ ಸರ್ಕಾರದ ಭೂಮಿಗಳು ಅದು ಇದು ಯಾವುದೂ ಇಲ್ಲ, ಎಲ್ಲ ಖರೀದಿ ಮಾಡಿದ ಜಾಗಗಳು. ಅಂದರೆ ವಿದ್ಯಾಭ್ಯಾಸ ಎಲ್ಲ ಇಲ್ಲೇ ಆಗಿದ್ದು? ವಿದ್ಯಾಭ್ಯಾಸ ಇಲ್ಲೇ ಆಗಿರುವಂಥ. ಇಲ್ಲಿ ಅಂದರೆ ಕಾಪುವಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದ? ಹೌದು, ಇಲ್ಲಿ ಜಾಗ ತಗೊಂಡು 68ರಲ್ಲಿ ಜಾಗ ತಗೊಂಡಿದ್ದು ನಾನು, ತಂದೆಯವರು. ಅದೇ ವರ್ಷ ನಾನು ಇಲ್ಲೇ ಜನಿಸಿದ್ದು. ಜನಿಸಿದ್ದಲ್ಲಿ 68ರಲ್ಲೇ ಜನಿಸಿದ್ದೆ ನಾನು. 1968ರಲ್ಲಿ ನೀವು ಎಷ್ಟು ಜನ ಸರ್ ಮಕ್ಕಳು? ನಾವು 5 ಜನ ಗಂಡು, 2 ಹೆಣ್ಣು. ಎಲ್ಲರೂ ಇದ್ದಾರೆ ಇಲ್ಲೇ ಆಸ್ಪಾಸಲ್ಲೆಲ್ಲ. ತಂದೆ ಏನು ಜಾಗಗಳಿದೆ ಅದನ್ನೆಲ್ಲ ಪಾಲ್ ಮಾಡ್ಕೊಂಡು ಕೊಟ್ಟಿದ್ದಾರೆ, ಅದರಲ್ಲಿ ಜೀವನ ಮಾಡ್ತಾ ಇದ್ದೇವೆ ಸರ್. ತದನಂತರ ನಿಮ್ದು ವಿದ್ಯಾಭ್ಯಾಸ ಎಲ್ಲ ಮುಗಿದಿದ್ದು ಇಲ್ಲೇ ಉಜಿರೆ ಜನಾರ್ದನ ಶಾಲೆ ಅಂತ ಇದೆ, ಅದರಲ್ಲಿ. ಅದೀಗ SDM ಆಗಿದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ಪರಮ ಭಕ್ತರು, ಪ್ರಥಮ ಭಕ್ತರು. ಖಂಡಿತ. ಯಾರೆಷ್ಟೇ ನಿಮ್ಮ ಮೇಲೆ ದೌರ್ಜನ್ಯ ಎಸಗಿದ್ರು
ಅದರ ವಿರುದ್ಧವಾಗಿ, ಭ್ರಷ್ಟಾಚಾರದ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತಾ ಬಂದವರು ನೀವು. ಖಂಡಿತ. ಹಿಂದುತ್ವ ಅನ್ನೋ ಒಂದು ಹೆಸರನ್ನ ಮೈಗೂಡಿಸ್ಕೊಂಡು ಸಾಕಷ್ಟು ಹೋರಾಟಗಳನ್ನ ಮಾಡ್ತೀರಿ. ಹೌದು. ಸಾಕಷ್ಟು ನಿಮ್ಮ ಮೇಲೆ ಕೇಸ್ಗಳು ಕೂಡ ಆಗುತ್ತೆ. ಖಂಡಿತ. ಇದೆಲ್ಲ ಹೇಗೆ ಸರ್? ಅಂದ್ರೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೇನೆ ಇದೆಲ್ಲ ತೊಡಗಿಸ್ಕೊಂಡಿದ್ದ ಹೋರಾಟಗಳನ್ನ ಅಂತ? ಇಲ್ಲ, ವಿದ್ಯಾಭ್ಯಾಸ ಸಾಧಾರಣ 7ನೇ ಕ್ಲಾಸ್ 8ನೇ ಕ್ಲಾಸು ಇದೆ SDM ಹೈಸ್ಕೂಲ್ ಅಂತ ಹೇಳಿ ಇಲ್ಲಿ ಉಜಿರೆಯಲ್ಲಿ. ಅರ್ಧ ವಾರ್ಷಿಕ ಪರೀಕ್ಷೆ ಆದ್ಮೇಲೆ ಮನೆ ಬಿಟ್ಟು ಹೋಗ್ತೇನೆ. ಓಕೆ. ಮಕ್ಕಳಾಟಿಕೆ ಇರ್ತದಲ್ಲ, ಬ್ಯಾಂಗ್ಳೂರಿಗೆ ಹೋಗಿ ಎಲ್ಲ ಹೋಟ್ಲಲ್ಲಿ ಕೆಲಸ 1-2-3 ತಿಂಗಳು ಕೆಲಸ ಮಾಡಿ ಅಲ್ಲಿಂದ ಪುನಃ ಮನೆಗೆ ಬಂದು ಮತ್ತೆ ವಿದ್ಯಾಭ್ಯಾಸ ಮಾಡೋದಿಲ್ಲ ನಾನು. ಅದಕ್ಕೆ ನಾನು ಯಾವತ್ತು ಹೇಳ್ತಾ ಇರ್ತೇನೆ, 7ನೇ ಕ್ಲಾಸ್ ಡಿಗ್ರಿ ಆಗಿದೆ ನಮ್ದು, 7ನೇ ಕ್ಲಾಸ್ ಡಿಗ್ರಿ ಅಂತ ಹೇಳಿ. ಅಂದ್ರೆ ಬೆಂಗಳೂರಲ್ಲಿ ಎಂತ ಸರ್ ಕೆಲಸ ಮಾಡ್ತಿದ್ರು? ಕೆಲಸ ಮಾಡ್ತೇವೆ ಹೋಟ್ಲಲ್ಲಿ. ಎಷ್ಟು ವರ್ಷ? ಸ್ಕೂಲ್ ಬಿಟ್ಟು ಮನೇಲಿ ಹೇಳದೆ ಓಡಿದ್ದು. ಹೌದು. ಎಷ್ಟು ವರ್ಷ ಇದ್ರು ಸರ್ ಅಲ್ಲಿ? 3 ತಿಂಗಳು. ಮತ್ತೆ ಮತ್ತೆ ತಿಂಗಳು ಇಲ್ಲಿ ಬೇಕಾದಷ್ಟು ಇರುವಾಗ ಅಯ್ಯೋ ಮನೆಯೇ ಸಾಕಪ್ಪ, ಇದು ಬೇಡ, ಹೋಟ್ಲ್ ಕೆಲಸ ಬೇಡ, ಪುನಃ ಬರುದು. ಮತ್ತೆ ಬಂದು ಸ್ವಲ್ಪ ಸಮಯ ಮನೆಯಲ್ಲೆಲ್ಲ ಕೆಲಸ ಮಾಡಿ ಮತ್ತೆ ಬೆಳಗಾಮಲ್ಲಿ ಒಂದಷ್ಟು. ಅಂದ್ರೆ ವಿದ್ಯಾಭ್ಯಾಸ ಮುಂದುವರಿಸಲಿಲ್ಲ? ಇಲ್ಲ, ಅಲ್ಲಿಗೆ ಸ್ಟಾಪ್. ವಿದ್ಯಾಭ್ಯಾಸ ಸ್ಟಾಪ್. ಅಂದ್ರೆ ಅದು ನಿಮ್ಮ ವೈಯಕ್ತಿಕವಾಗ ಅಥವಾ ಮನೆಯಲ್ಲಿ? ವೈಯಕ್ತಿಕವಾಗಿ. ಯಾಕಂದ್ರೆ ನಮ್ಗೆ ಸ್ಕೂಲಿಗೆ ಹೋದ್ರೆ ಆಟ ಆಡೋದು ಮಾತ್ರ. ಅಲ್ಲಿ ಮೇಷಗಳು ಹೇಗಂತ ಹೇಳಿದ್ರೆ ನನ್ನನ್ನು ತುಳುವಿನಲ್ಲೇ ಮಾತಾಡೋದು. ಅಲ್ಲಿ ಏನು ಕೆಲಸಗಳುಂಟು, ಶಾಲೆಯಲ್ಲೆಲ್ಲ ಕೆಲಸಗಳಿರ್ತದೆ, ತರಕಾರಿ ಮಾಡೋದು ಅದು ಇದೆಲ್ಲ ನಾವೇ ಮಾಡೋದು. ಅದಕ್ಕೆ ನಮ್ಮನ್ನು ಪ್ರೀತಿಯಿಂದ ಎಲ್ಲಾ ಕೆಲಸಗಳಿಗೆ, ಮಾಸ್ಟರ್ಗಳ ಕೆಲಸಗಳಿಗೆಲ್ಲ ನಮ್ಮನ್ನೇ ಕರೆಯುವುದು ಸ್ಕೂಲಲ್ಲಿ. ಎಲ್ಲಿ ಸರ್ ನೀವು ಓದಿದ್ದು? ಉಜಿರೆ. ಕನ್ನಡ ಮೀಡಿಯಂ? ಕನ್ನಡ ಮೀಡಿಯಂ. ಮತ್ತೆ ಹೈಸ್ಕೂಲ್ ಕೂಡ ಹಾಗೆ 7ನೇ ಕ್ಲಾಸ್. ಅಂದ್ರೆ ಈಗ ನಿಮ್ಮ ಬಾಲ್ಯಾವಸ್ಥೆಯಲ್ಲಿ ಹೇಗೆ ಸರ್ ನೀವು? ಅಂದ್ರೆ ಚುರುಕಾಗಿರೋಂಥದ್ದ? ಚುರುಕೆ. ನಾವು ದುಡಿದು ತಿನ್ನೋರು ನಾವು. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ 24 ಎಕರೆ ಪಟ್ಟೆ ಇತ್ತು. ಇಲ್ಲಿ 24 ಪಟ್ಟೆ ಅಂದ್ರೆ ಅಷ್ಟೇ ನಮ್ಗೆ. ಇಲ್ಲಿ ಈ ಕರಾವಳಿ ಭಾಗದಲ್ಲಿ ಅಂತ ಹೇಳಿದ್ರೆ 1 ಎಕರೆಗೆ ಒಂದಿಷ್ಟು ಸರ್ಕಾರಿ ಭೂಮಿಯನ್ನು ಕುಮ್ಕಿ ಜಾಗ ಅಂತ ಕೊಡ್ತಾರೆ. ಇದ್ರಲ್ಲಿ ಸಾಧಾರಣ ಒಂದು 10-50 ಎಕರೆ ಜಾಗ ಇದೆ. ಸಾಧಾರಣ 300 ಮುಡಿ ಅಕ್ಕಿ ಆಗ್ತಿತ್ತು ಇಲ್ಲಿ. ನಾವಿಲ್ಲಿ ಇರ್ತಿರ್ಲಿಲ್ಲ. ನಾವು ನಮ್ಮ ತಂದೆ ಮನೆ ಇಲ್ಲೇ ಪಕ್ಕದಲ್ಲಿ ಅಲ್ಲಿ ಇರ್ತಿದ್ವು. ಇಲ್ಲೆಲ್ಲ ನಮ್ಮ ತಂದೆಯ ತಂಗಿಯ ಮಕ್ಕಳು ಅವರು ಇವರೆಲ್ಲ ಇದನ್ನು ಉಪಯೋಗ ಮಾಡಿದ್ದಾರೆ, ಈ ಮನೆಯನ್ನು. ಅಂದ್ರೆ ಅದಾದ್ಮೇಲೆ ಮತ್ತೆ ಈಗ ಇಲ್ಲೇ ಬಂದು ಏನು ಕೃಷಿ ಇದೆಲ್ಲ ನೋಡ್ಕೊಂಡೆ? ಮತ್ತೆ ತಂದೆ ಮುಂಬೈ ಬಿಟ್ಟ ಮೇಲೆ ಹಾಸನದಲ್ಲಿ ಹೋಟ್ಲ್ ಮಾಡಿದ್ರು. 20 ವರ್ಷ ಹೋಟ್ಲ್ ಇತ್ತು. ಅಂದ್ರೆ ತಂದೆ ಅವ್ರದ್ದು ಹೋಟೆಲ್ ಬಿಸ್ನೆಸ್ ಇತ್ತು? ಹೌದೌದು. ಅಂದ್ರೆ ಫಸ್ಟ್ ಮುಂಬೈಯಲ್ಲಿ ಇತ್ತು, ಕಂಪನಿಯಲ್ಲಿ ಸ್ಟೀಲ್ ಇದರಲ್ಲಿ ಅಶೋಕ್ ಮಿಲ್ ಅಂತ ಹೇಳಿ ಘಾಟ್ಕೋಪರಲ್ಲಿ ಒಂದು ಅಶೋಕ್ ಮಿಲ್ ಅಂತ ಸ್ಟೀಲ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಜೊತೆಯಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರು. ಮತ್ತೆ ಅಲ್ಲಿ ಕ್ಲೋಸ್ ಮಾಡ್ಕೊಂಡ್ ಎಲ್ಲ ಬಿಟ್ಟು ನಾವು ಮತ್ತೆ ಇಲ್ಲಿ ಎಲ್ಲ ಜಾಗ ಇತ್ತಲ್ಲ, ಇಲ್ಲಿ ಕೃಷಿ ಮಾಡ್ಬೇಕಾದ್ರೆ ಏನು ಸುಲಭ ಅಲ್ಲ. ಇಷ್ಟು ಎಕರೆ ಅಂದ್ರೆ ಅಲ್ಲಿ 24, ಇಲ್ಲಿ ಅಲ್ಲಿ 8, 32 ಇನ್ನೊಂದು 4, 10, 35 ಎಕರೆ ಪಟ್ಟೆ ಜಾಗ ಇತ್ತು. ಅದ್ರ ಜೊತೆಯಲ್ಲಿ ಅದಕ್ಕಿಂತ ಡಬಲ್ ಟ್ರಿಬಲ್ ಇದೆ ಕುಮ್ಕಿ ಜಾಗಗಳಿದ್ದಾವೆ. ಇಲ್ಲೆಲ್ಲ ನಾವು ಬರ್ಬೇಕಾದ್ರೆ, ನಾನು ಈ ಮನೆಗೆ ಬರ್ಬೇಕಾದ್ರೆ, ಇಲ್ಲಿ ಬರ್ಬೇಕಾದ್ರೆ ಯಾವ್ದು ಇರ್ಲಿಲ್ಲ. ಇದೆಲ್ಲ ಕಾಡು. ಇಲ್ಲಿ ನಡಿಲಿಕ್ಕೆ ದಾರಿ, ಮಾರ್ಗ ಏರಿಗೆ ಯಾವ್ದಿಲ್ಲ. ಅಂದ್ರೆ ರಸ್ತೆ ಎಲ್ಲ ಏನಿಲ್ಲ. ಈ ಕೃಷಿ ಎಲ್ಲ ನಾನು ಬಂದ ಮೇಲೆ ಇದೆಲ್ಲ ಕೃಷಿ ನಾನೇ ಮಾಡಿದ್ದು. ಅಂದ್ರೆ ಇದು ಸಾಧಾರಣ ಎಷ್ಟು ವರ್ಷ ಆಗಿರೋದು? ಇದೆಲ್ಲ ರಬ್ಬರ್ ಮರಗಳು? ಇದು ರಬ್ಬರ್ ಮರಗಳು. ಸಾಧಾರಣ ಇದೊಂದು 25 ವರ್ಷ ಆಗ್ತಾ ಬಂತು. ಈ ರಬ್ಬರ್ ಗಿಡಗಳಿಗೆ, ಈ ಕಂಗಿನ ಗಿಡಗಳು 25 ವರ್ಷ ಆಯ್ತು ಈಗ. ಇದೆಲ್ಲ ನಾನೇ ಬೆಳೆಸಿರುವಂತದ್ದು. ಏನೇನ್ ಹಾಕಿದ್ರು? ತಂದೆ ಮಣ್ಣು ಮಾಡಿ ಇಟ್ಟಿದ್ರು. ಜಮೀನ್ ತೆಗೆದು ಅದನ್ನು ಫಲವತ್ತಾಗಿ ಮಾಡಿದ್ರು ನಾವೇ. ಅಂದ್ರೆ ಈಗ ಏನೇನೆಲ್ಲ ಬೆಳೆ ಹಾಕಿದ್ರು ಸರ್? ಇದರಲ್ಲಿ ಕಂಗಿನ ಗಿಡ ಇದೆ, ಮತ್ತೆ ಅಡಿಕೆ ಇದೆ. ಅಡಿಕೆ ಮತ್ತೆ ಇದು ಲಬ್ಬರ್. ತೆಂಗು ಸ್ವಲ್ಪ ಇರೋದು. ಕಂಗು ಮತ್ತು ಅಡಿಕೆ ಜಾಸ್ತಿ. ಸಾಧಾರಣ ಒಂದು 6-7 ಸಾವಿರ ಅಡಿಕೆ ಗಿಡ ಇದೆ. ಒಂದು 5 ಸಾವಿರ ತನಕ ಲಬ್ಬರ್ ಇದೆ. ಲಬ್ಬರ್ ಗಿಡ ಇದೆ. ಅಂದ್ರೆ ಈಗಿನ ಇದರಲ್ಲಿ ಒಳ್ಳೆ ಹೇಳಿ ನಮ್ಗೆ ರೇಟ್ ಕಮ್ಮಿ ಇದೆ, ಆದ್ರೂ ನಡೀತದೆ. ಈಗ ನಾವೇ ಜಾಸ್ತಿ ಯಾರ್ಯಾರಿಗೆ ಬೇರೆ ಹೊರಗಡೆಯಿಂದ ಕೆಲಸಕ್ಕೆ ಜನ ಕಮ್ಮಿ ಇಟ್ಟು ನಾವೇ ಜಾಸ್ತಿ ದುಡಿದು ತಿನ್ನುವಂತ ಕಾಯಕ ನಮ್ದು. ಕೆಲ್ಸದವ್ರು ಬರ್ಲಿಲ್ಲ ಅಂತ ಹೇಳಿದ್ರು ತಲೆ ಬಿಸಿ ಮಾಡ್ಲಿಕ್ಕಿಲ್ಲ. ಬಾ ಅಂದ್ರೆ ಬರದಿದ್ರೆ ನಮ್ದೇ. ಅಂದ್ರೆ ನೀವೇ ಇಳಿದು ಬಿಡ್ತೇವೆ. ಅದು ಕಾಯಕವೇ ನಮ್ದು.
ನಾವು ಕೆಲಸದವ್ರನ್ನ ಇಲ್ಲ ಅಂತ ಹೇಳಿ ತಲೆ ಬಿಸಿ ಮಾಡ್ಲಿಕ್ಕಿಲ್ಲ, ನಾವೇ ಮಾಡ್ತೇವೆ. ಮಣ್ಣಲ್ಲಿ ಇಳಿದಿ ಅದೇನು ನಮ್ಗೆ ಲೆಕ್ಕಕ್ಕೆ ಇಲ್ಲ. ಸಣ್ಣ ಮಕ್ಕಳಿಂದ ಸಾಧಾರಣ ನಾವು ಸಣ್ಣದಿಂದ ಇರುವಾಗ್ಲೂ ನಾವು ಉಳುಮೆ ಎಲ್ಲ ಮಾಡಿ ಸ್ಕೂಲಿಗೆ ಹೋದವ್ರು, ಉಳುಮೆ ಮಾಡಿ ಸ್ಕೂಲಿಗೆ ಹೋದವ್ರು ನಾವು. ಹಾಗಾಗಿ ಎಷ್ಟು 2ನೇ 3ನೇ ಕ್ಲಾಸ್ ಇರುವಾಗ್ಲೇ ನಾವು ಉಳುಮೆ ಎಲ್ಲ ಮಾಡ್ತಿದ್ದವ್ರು. ಬೆಳಿಗ್ಗೆ ಎದ್ದು ದನ ಮೇಯಿಸುದು, ಕೋಣಗಳಿಗೆ ನೀರಿಡುವುದು, ಅಕ್ಕಚ್ಚೆಲ್ಲ ಇಟ್ಟು ಅದನ್ನು ಕೆಲಸದವ್ರು ಬರೋದಕ್ಕಿಂತ ಮೊದಲು ಅದನ್ನು ಪೂರ್ತಿ ಹೊಟ್ಟೆ ತುಂಬಿಸೆಲ್ಲ ಕೆಲಸ ಮಾಡಿ ತಯಾರು ಮಾಡಿ ಇಡೋದು ಹಸುಗಳು ಇದಕ್ಕೆ ಕೋಣಗಳಿಗೆ ಹೊಲ ಇದು ಮಾಡ್ಲಿಕ್ಕೆ. ಸ್ಕೂಲಿಗೆ ಹೋಗೋದಕ್ಕಿಂತ ಮೊದಲು ಫಸ್ಟ್ ಅದನ್ನು ಮಾಡೋದು. ಬೆಳಿಗ್ಗೆ ಒಂದು 4-4:30 ಗಂಟೆಗೆ ಎದ್ದು ಇದೇ ಕೆಲಸ ನಂದು. ದನಗಳ ಹೊಟ್ಟೆ ತುಂಬಿಸುದು, ಹುಲ್ಲು ತರೋದು. ಯಾಕಂತ ಹೇಳಿದ್ರೆ ಅದನ್ನು ಕೋಣ ಓಡಿಸೋನಿಗಿಂತ ಮೊದಲು ಅದು ಹೊಟ್ಟೆ ತುಂಬಬೇಕಲ್ಲ. ಕೆಲಸದವ್ರು ಬರುವುದಕ್ಕಿಂತ ಮೊದಲು ಇಲ್ದೆಲ್ಲ ರೆಡಿ ಆಗ್ಬೇಕು. ಇದನ್ನೆಲ್ಲ ನಾವು ಮಾಡೋದು, ಮತ್ತೆ ಸ್ಕೂಲಿಗೆ ಹೋಗೋದು. ಸ್ಕೂಲಿಂದ ಬಂದು ಕೂಡ ದನಗಳ ಕೆಲಸವೇ ಅಂದ್ರೆ ನಿಮ್ಮ ನಿತ್ಯ ಜೀವನ. ಅದು ಸಹೋದರರೆಲ್ಲ ನಾನು ಅಂದ್ರೆ ಇಲ್ಲಿ ಜಾಸ್ತಿ ಮನೆಯಲ್ಲಿ ಇದ್ದವ ನಾನೇ. ನೀವ್ ಎಷ್ಟನೇವ್ರು ಸರ್? ಅಣ್ಣ ನಾನು 2ನೇವನು, ದೊಡ್ಡವ್ರ ಅಣ್ಣ. ಅಂದ್ರೆ ಈಗ ನೋಡ್ತಾ ಇದೀವಿ ಸರ್, ಇದೊಂಥರ ಬೆಟ್ಟ ಗುಡ್ಡ ಇರುವಂತ ಪ್ರದೇಶ ಇದು. ಬಟ್ ಇದನ್ನ ಒಂದು ಇಷ್ಟರ ಮಟ್ಟಿಗೆ ನೀವು ಫಲವತ್ತತೆಯಾಗಿ ತಂದು ಇಷ್ಟರ ಮಟ್ಟಿಗೆ ಬೆಳೆ ಇವತ್ತು ನೋಡೋ ಕಣ್ಣಿಗೆ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿದೆ. ಎಷ್ಟು ಅವತ್ತಿಗೆ ಎಷ್ಟು ಕಷ್ಟ ಆಯ್ತು ಸರ್? ಎಷ್ಟು ಚಾಲೆಂಜಿಂಗ್ ಇತ್ತು ಇದು? ಇದನ್ನ ಒಂದು ಅಂತ ಹೇಳಿದ್ರೆ ನಮ್ಗೆ ಈ ಗಿಡ ನೆಡುವಾಗ, ಇದರಲ್ಲಿ ಫಸ್ಟಿಗೆ 1,000 ಗಿಡ ನೆಡುವಾಗ ಇದಕ್ಕೆ ನೀರಿನ ಗತಿ ಇರ್ಲಿಲ್ಲ ನನಗೆ. ನೀರು ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಾನು ಈ ಗಿಡ ಮಾಡುವಾಗ ಎಲ್ಲ ಸಾಧಾರಣ 1998 ಈ ಟೈಮಲ್ಲೆಲ್ಲ ಈ ಗಿಡ ಇಡುವಾಗ ಮದುವೆ ಇದು ಈ ಗಿಡ ಮದುವೆ ಆದ್ಮೇಲೆ ಕೆಳಗಿದ್ದೆಲ್ಲ ಅದಕ್ಕಿಂತ ಸ್ವಲ್ಪ ಮುಂದೆ 4-5 ವರ್ಷ ಹಿಂದೆ ಮಾಡಿರುವಂತದ್ದು. ಹಾಗೆಲ್ಲ ಇಲ್ಲಿ ವಾಲಂಟಿಯರ್ ನಾವೇ ಕೆಲಸ ಮಾಡುವಂಥದ್ದು. ಇದು ಮತ್ತೆ ಕೆಲಸದವರಿಗೆ ಸಂಬಳ ಕೊಟ್ಟು ಅಂತ ಹೇಳಿ ಅಲ್ಲ, ನಾವೇ ಮಾಡಿರುವಂತದ್ದು. ನಮ್ಮ ದುಡಿಮೆಯಿಂದಲೇ ಇದನ್ನು ಜಾಸ್ತಿ ಬೆಳೆಸಿರುವಂತದ್ದು. ನಮ್ಗೆ ಇನ್ಕಮ್ ಹೊರಗಡೆದ ಇನ್ಕಮ್ ಇಲ್ಲ ನನಗೆ. ಈಗಲೂ ಕೂಡ ಜೀರೋ. ನಾನು ಇದೇ ಇನ್ಕಮ್ ಕೃಷಿಯಿಂದಲೇ. ಮಹೇಶ್ ತಿಮ್ಮಾರೆಡ್ಡಿ ಅವರ ನನ್ನ ಆದಾಯ ಕೃಷಿಯಿಂದ. ಅದು ನಂದು ಸ್ವಲ್ಪ ನಾವು ಬಹಳ ಹಿಂದೆ, ಸೌಜನ್ಯನ ಹೋರಾಟಕ್ಕಿಂತಲೂ ಹಿಂದೆ, ಒಂದು 25 ವರ್ಷದ ಹಿಂದೆ ನಾವು ಸ್ವಲ್ಪ ಈ ಹೋರಾಟದಲ್ಲಿರುವಾಗ ಕೆಲವು ಸಣ್ಣ ಪುಟ್ಟ ಜಾಗದ ವ್ಯವಹಾರಗಳನ್ನೆಲ್ಲ ಮಾಡ್ತಿದ್ದವು. ಅದರೊಂದಷ್ಟು ಸಣ್ಣ ಪುಟ್ಟ ಜಾಗಗಳಿದ್ದವು ನಮ್ಮ ಹತ್ರ. ಅದನ್ನು ಮಾರಿ ಪೂರ್ತಿ ಆ ದುಡ್ಡನ್ನೆಲ್ಲ ಈ ಜಾಗಕ್ಕೆ ಹಾಕ್ತಿದ್ದೇವೆ. ಇದನ್ನು ಇಂಪ್ರೂವ್ಮೆಂಟ್ ಮಾಡಿದೆ. ಹೌದು. ಈ ಕೆಲವು ಜಾಗಗಳು ಈ ಕೇರಳದಿಂದ ಸಿಕ್ಕಾಪಟ್ಟೆ ಈಗೆಲ್ಲ ಬರುವುದಿಲ್ಲ. ಒಂದು 20-25 ವರ್ಷ ಸಿಕ್ಕಾಪಟ್ಟೆ ಜನ ಬರುದು ಕೇರಳದ. ಅಂದ್ರೆ ನಾವು ಇಲ್ಲಿ ತಾರತಮ್ಯ ಮಾಡುದಿಲ್ಲ. ನಮ್ಗೆ ವ್ಯಾಪಾರಕ್ಕೆ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಈ ಕಾಂಪ್ಲಿಕೇಶನ್ ಇದ್ದ ಜಾಗಕ್ಕೆಲ್ಲ ಯಾರು ತಗೊಳ್ಳಿಕ್ಕೆ ಬರುವುದಿಲ್ಲ. ನಾವು ಅದನ್ನು 2 ಪಾರ್ಟಿಯನ್ನು ಇಟ್ಕೊಂಡು ಒಳ್ಳೆಯ ರಾಜ್ಯ ಪಂಚಾಯತಿಗೆ ಮಾಡಿಸಿ, ಯಾರಿಗೆ 2 ಪಾರ್ಟಿಗೂ ತೊಂದರೆ ಆಗದಾಗೆ ನಾವು ಅದನ್ನು ಎಲ್ಲ ಸೇಲೆಲ್ಲ ಮಾಡಿದ್ದೇವೆ ನಾವು. ಆ ದೃಷ್ಟಿಯಿಂದ ಈಗ 2 ಪಾರ್ಟಿಗಳು ನಮ್ಮ ಜೊತೆ ಇರ್ತಾರೆ. 2 ಪಾರ್ಟಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಅವರನ್ನೆಲ್ಲ ಇದು ವ್ಯವಹಾರ ಮಾಡಿಸುವಂತ ಜಾಗದ್ದು. ಹಾಗಾಗಿ ನಾವು ಒಂದು ಹಿಂದೂ ಸಂಘಟನೆಯಲ್ಲಿ ದುಡಿಯೋದ್ರಿಂದ ನಾವು ಹೇಳಿದ್ದನ್ನು ಜನಗಳು ಕೇಳ್ತಿದ್ರು. ಅದೊಂದು ಪರಿಪಾಠ. ಅದು ಆ ದೃಷ್ಟಿಯಲ್ಲಿ ಆ ಜಾಗಗಳಲ್ಲಿ ಸ್ವಲ್ಪ ಬಂದ ದುಡ್ಡುಗಳನ್ನೆಲ್ಲ ಈ ಭೂಮಿಗೆ ಹಾಕಿದ್ದೇನೆ ನಾನು. ನಾವು ಹೊರಗಡೆ ಎಲ್ಲ ಬಿಲ್ಡಿಂಗ್ ಮಾಡುದು, ಅದು ಮಾಡುದು, ಇದು ಮಾಡುದು, ಶೋಕಿ ಜೀವನ ನಮ್ದಿಲ್ಲ. ಶೋಕಿ ಜೀವನ ಇಲ್ಲ. ನಾರ್ಮಲ್ ಆಗಿ ನಾವೇನ್ ಮಾಡ್ಬೇಕು, ಈ ಸಮಾಜಕ್ಕೆ ಈ ಮಣ್ಣಿಗೆ ಏನ್ ಕೊಡ್ಬೇಕು ಅದನ್ನು ಕೊಡ್ಬೇಕು. ಆ ದೃಷ್ಟಿಯಿಂದ ಶೋಕಿ ಜೀವನ ಮಾಡಿದ್ರೆ ಅದು ಲೇಸು ಜೀವನವೇ ಸರ್ವಜ್ಞ. ಸ್ವಲ್ಪ ದಿವಸಕ್ಕೆ ಅದು ಕೃಷಿಯಲ್ಲಿ ನಾವೇ ಕಷ್ಟಪಟ್ಟು ಅಂದ್ರೆ ಈಗ ಇದೆಲ್ಲ ಆಲ್ರೆಡಿ ಇದು ಬರ್ತಿದೆ ಸರ್. ಇದು ಅಂದ್ರೆ ಆಲ್ರೆಡಿ ಬರ್ತಿದೆ ಸರ್. ಈಗ ಕಳೆದ ವರ್ಷ ಕಮ್ಮಿ. ಕಳೆದ ವರ್ಷ ಯಾಕೆ ಇಲ್ಲ ಅಂತ ಹೇಳಿದ್ರೆ, ಕಳೆದ ವರ್ಷ ಬೇಸಿಗೆ ಸಿಕ್ಕಾಪಟ್ಟೆ ಇತ್ತು. ಬಿಸಿಲ ಮಧ್ಯದಲ್ಲಿ ಮಳೆ ಬಂದು ಎಲ್ಲ ಉದುರೋಯ್ತು. ನನ್ಗೆ ಕಳೆದ ಈ ಸಲ ಮಾತ್ರ ತಿರ್ಪೆ ಎತ್ತುವ ಕೆಲಸ ಮಾಡ್ಬೇಕಾಗ್ತದೆ ನಾವು ಈಗ. ಕಳೆದ ಸಲ ಒಂದು ಕೊಯ್ಲಿಗೆಲ್ಲ 120 ಮೂಟೆ ಎಲ್ಲ ಅಡಿಕೆ ಬರುದು. ಈ ಸಲ 10 ಮೂಟೆ ಬಂದಿಲ್ಲ, 10 ಮೂಟೆ ಇಲ್ಲ. ಹಾಗಾಗಿ ಇಲ್ಲಿ
ಅಂದ್ರೆ ಇದು ಒಂಥರ ಕಾಡಿನ ಮಧ್ಯೆ ಇರೋ ತರ ಇದೆ ಸರ್. ಅಂದ್ರೆ ಕಾಡು ಕಾಡು ಪ್ರಾಣಿಗಳ ಕಾಡೆ ಕಾಡು ಪ್ರಾಣಿಗಳು. ಹಾಗಾದ್ರೆ ಈಗ ಏನಾಗಿದೆ ಅಂತ ಹೇಳಿ ಎಲ್ಲಾ ಜಾಗಗಳು ಈಗ ಇದೇ ರೀತಿ ಕೃಷಿ ಫಲವತ್ತಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಕಾಡು ಪ್ರಾಣಿಗಳು ಇದು ಸಾಧಾರಣ ಈಗ ನಮ್ಗೆ ಇದು ಪೇಟೆ ಬಿಟ್ಟು ಅಂತ ಆಗುದಿಲ್ಲ. ಇಲ್ಲೆಲ್ಲ ಕಾಡು ಪ್ರಾಣಿಗಳ ಉಪಟಳ ಕಮ್ಮಿ ಇದೆ. ಇಲ್ಲಿಂದ ಇನ್ನೊಂದು 4-5 ಕಿಲೋಮೀಟರ್ ದೂರ ಹೋದ್ರೆ ಸ್ವಲ್ಪ ಇದೆ. ಬಟ್ ಮನೆ ಆವರಣದೆಲ್ಲ ನವಿಲುಗಳೆಲ್ಲ ಓಡಾಡ್ತಿತ್ತು. ನವಿಲ್ ಇರ್ತದೆ. ನವಿಲ್ ಇರ್ಲೇಬೇಕಲ್ಲ ಸರ್. ನವಿಲ್ ನೋಡಿ ಆ ಕಾಡಲ್ಲೆಲ್ಲ ಒಡೆದು ತಿಂತಾರೆ, ಅಲ್ಲಿ ಬೆಂಕಿ ಬೀಳ್ತದೆ. ಇಲ್ಲಿ ಕಾಡು ಹತ್ತಿರ ಇದೆ ನೋಡಿ, ಕುದುರೆಮುಖ ವೈಲ್ಡ್ ಲೈಫ್ ಏರಿಯಾ ಇದು ಹಿಂದ್ಗಡೆ ಇರುವಂತದ್ದು. ಅರಣ್ಯ ಪ್ರದೇಶ. ಅಲ್ಲೆಲ್ಲ ಬೆಂಕಿ ಬಿದ್ರೆ ಮತ್ತೆ ಎಲ್ಲಿ ಹೋಗ್ತದೆ ಪಾಪ, ಇಲ್ಲಿಗೆ ಈ ಕಡೆ ಬರ್ಬೇಕು. ಇಲ್ಲಿಗೆ ಬರ್ತದೆ. ನಾವೆಲ್ಲ ಇದನ್ನ ಇಲ್ಲಿ ಭತ್ತ ಗಿತ್ತ ಹಾಕಿ ಸಾಕ್ತೇವೆ, ಅದಕ್ಕೆಲ್ಲ ಜಾಸ್ತಿ ಇಲ್ಲೇ ಇರ್ತವೆ, ಅದು ದೂರ ಹೋಗುದಿಲ್ಲ, ತಿರುಗಿ ಇಲ್ಲಿಗೆ ಬರ್ತದೆ. ಮಹೇಶ್ ತಿಮ್ಮಾರೆಡ್ಡಿ ಅವರು ಹೋರಾಟ ಮನೋಭಾವನೆ ಬಿಟ್ಟು ಪ್ರಾಣಿ ಪ್ರಿಯರು. ಹೌದು, ಎಲ್ಲೋ ಪ್ರಕೃತಿಯ ನಮ್ದಲ್ವಾ. ಪ್ರಾಣಿ ಪ್ರಿಯ ಮಾತ್ರ ಅಲ್ಲ, ಪ್ರಕೃತಿಯ ನಮ್ದು. ಪ್ರಕೃತಿಯ ಜೊತೆ ನಾವು ಸೇರಿದ್ರಲ್ಲ. ಇಲ್ಲಾದ್ರೆ ಎಲ್ಲ ನಾಶ ಮಾಡ್ಕೊಂಡು ಹೋದ್ರೆ ನಾವೀಗೊಂದು ಎಲ್ಲಾದ್ರೂ ನಾವು ಈಗ ಇಷ್ಟು ದೊಡ್ಡ ಮನೆ ಕಟ್ತಾ ಇದ್ದೇನೆ ನಾನು, ಅದೊಂದು ಬೀಡಿನ ಮನೆ ಅಂತೇಳಿ. ಅದರಲ್ಲಿ ಒಳಗಡೆ ನಾಗದೇವತೆದ್ದು ಮನೆ ಒಳಗಡೆ, ದೇವರು ಮನೆ ಒಳಗಡೆ, ದೈವಗಳು ಮನೆ ಒಳಗಡೆ, ಎಲ್ಲ ಮನೆ ಒಳಗಡೆ ಪ್ರತಿಷ್ಠೆ ಆಗ್ತದೆ. ಈಗ ಎಲ್ಲ ನೋಡಿ ಟಿವಿಯಲ್ಲೆಲ್ಲ ಹೇಳ್ತಾರೆ, ದೊಡ್ಡ ಮನೆ ಕಟ್ತಾ ಇದ್ದಾನೆ ಹೋರಾಟ ಮಾಡಿ. ಅದು ಆ ಅಣ್ಣಪ್ಪ ಸ್ವಾಮಿಗೆ, ಮಂಜುನಾಥ ಸ್ವಾಮಿಗೆ ಮಾಡುವಂತ ಮನೆ ಅದು. ಅದರಲ್ಲಿ ಈ ಕೆಟ್ಟ ಬೇವರ್ಸಿ ಕುಳದವ್ರದೆಲ್ಲ ದುಡ್ಡು ತಂದ ಹಾಕಿದ್ರೆ ದೇವಸ್ಥಾನಕ್ಕೆ ದೇವ್ರ ನೋಡೋದಕ್ಕೆ ಬೇರೆ ಎಲ್ಲ. ಅಯ್ಯೋ, ಎಲ್ಲ ನಮ್ಮ ಮನೆಯಲ್ಲೇ. ಯಾಕಂತ ಹೇಳಿದ್ರೆ ನಾವು ಈಗಿನ ಪರಿಸ್ಥಿತಿಯಲ್ಲಿ ನೋಡುವಾಗ ದೇವರನ್ನು ಹಿಡ್ಕೊಂಡು ದಂಧೆ ಮಾಡುವವರು ಜಾಸ್ತಿ ಆಗಿದ್ದಾರೆ ನೋಡಿ. ಜಾಸ್ತಿ ದೇವಸ್ಥಾನಗಳಲ್ಲಿ ನೋಡಿ ದಂಧೆ ಆಗಿ, ಕಮರ್ಷಿಯಲ್ ದಂಧೆ, ವ್ಯಾಪಾರ. ಉದಾಹರಣೆಗೆ ಧರ್ಮಸ್ಥಳ ನೋಡಿ, ದಂಧೆ ಆಗಿದೆ ಅದು. ತಿರುಪತಿ ನೋಡಿ, ದಂಧೆ ಆಗಿದೆ. ಶಬರಿಮಲೆ ನೋಡಿ, ನಾವು ಹೇಳುವಂಥದ್ದು ಅಲ್ಲಿ ವ್ಯಾಪಾರ ಮಾಡ್ತಾರೆ, ಅಲ್ಲಿ ಭಕ್ತಿ ಬರುವುದಿಲ್ಲ. ಈಗ ಮುಂಚೆ ಎಲ್ಲ ಒಂದು ನಾನು 18 ವರ್ಷ ಶಬರಿಮಲೆಗೆ ಹೋದ, ಆಗಿನ ಕಥೆ ಬೇರೆ ಇತ್ತು. ಈಗ ಬಿಟ್ಟೊಂದು 25 ವರ್ಷ ಆಯ್ತು ನಾನು. ಆಗ ನಡ್ಕೊಂಡು ಹೋಗೋದು, 48 ಕಿಲೋಮೀಟರ್ ನಡ್ಕೊಂಡು ಹೋಗೋದು, ಕಾಲ್ನಡಿಗೆಯಲ್ಲಿ ಹೋಗೋದು ಅಂತ ಅದೊಂದು ವಿಶೇಷತೆ. ಅದಕ್ಕೊಂದು ಇದಿತ್ತು, ತೂಕ ಇತ್ತು. ಈಗ ಆ ತೂಕ ಎಲ್ಲ ಕಳ್ಕೊಂಡಾಯ್ತು. ಇನ್ನು ಸ್ವಲ್ಪ ದಿವಸ ನೋಡಿ, ಕೇರಳ ಸರ್ಕಾರ ಪರ್ಮಿಷನ್ ಕೊಟ್ರೆ ಅಯ್ಯಪ್ಪ ದೇವರ ಗುಡಿಯ ಮೇಲೆ ಹೆಲಿಕಾಪ್ಟರ್ ನಿಲ್ಲಿಸ್ತಾರೆ. ಅಂತ ಪರಿಸ್ಥಿತಿ. ಅಂದ್ರೆ ದೇವರ ಪಾವಿತ್ರತೆಯನ್ನು ಹಾಳು ಮಾಡುವುದರಲ್ಲಿ ಅಲ್ಲಿನ ಆಡಳಿತ ವರ್ಗಗಳು ಎಲ್ಲೂ ಕೂಡ ಬಿಟ್ಟಿಲ್ಲ. ಜನರಿಗೆ ಭಕ್ತಿ ಇದೆ, ಜನರ ಹತ್ರ ಭಕ್ತಿ ಇದೆ. ಭಕ್ತಿಯೇ ಬಂಡವಾಳ ಮಾಡ್ಕೊಂತಾರೆ. ಭಕ್ತಿಯನ್ನು, ಜನರ ಭಕ್ತಿಯನ್ನು, ಭಾವನೆಗಳನ್ನು ಬಂಡವಾಳ ಮಾಡಿಕೊಂಡು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದು ದೋಷ ಅಂತ ಹೇಳೋದು. ಇದು ಈ ಮಣ್ಣಿಗೆ ದೋಷ. ನಾವೇನು ಸನಾತನ ಹಿಂದೂ ಧರ್ಮ ಅಂತ ಕರಿತೇವೆ, ಇಡೀ ಈ ಸನಾತನ ಹಿಂದೂ ಧರ್ಮಕ್ಕೆ ದೋಷ ಇದು. ದೇವರನ್ನೇ ವ್ಯಾಪಾರಕ್ಕೆ ಇಡೋದು, ದೇವರನ್ನೇ ವ್ಯಾಪಾರಕ್ಕೆ ಇಡೋದು. ನೀವು ನೋಡ್ತೀರಿ ಈಗ ಹೆಚ್ಚಿನ ದೇವಸ್ಥಾನಗಳಲ್ಲಿ ಕ್ಯೂ ಲೈನ್ ಮಾಡೋದು, ಗಂಟೆ ಗಟ್ಲೆ ಕೂಡಿ ಹಾಕೋದು. ಅದ್ರ ಒಳಗಡೆ ಹೋದ ಹೊರಗಡೆ ಬರ್ಲಿಕ್ಕಿಲ್ಲ, ಏನಿಲ್ಲ. ಅದ್ರ ಒಳಗಡೆ ಅವ್ರದೇ ಆದಂತ ಅಂಗಡಿಗಳು, ಅಲ್ಲೇ ವ್ಯಾಪಾರ, ಅಲ್ಲೇ ತಿನ್ಲಿಕ್ಕೆ, ಎಲ್ಲ ಅದೇ ಸ್ವಾಮಿ ಹೇಳುದು. ಇದೆಲ್ಲ ಇದು ಎಲ್ಲಿ ತನಕ ಶಾಪ ಅಲ್ವಾ? ನಾವು ಪ್ರಕೃತಿಯನ್ನು ಆರಾಧನೆ ಮಾಡುವಂತ ಜನರಿಗೆ ಇದನ್ನೆಲ್ಲ ನೋಡುವಾಗ ನಾವು ಅದಕ್ಕೆ ಪ್ರಕೃತಿಯ ಮಧ್ಯದಲ್ಲಿ ಮನೆಯ ಒಳಗಡೆನೆ ಎಲ್ಲ ಹಿಂದಿನ ಕಾಲದಲ್ಲಿ ಇದ್ದಂತ ಇದು ಒಂದು ಪರಿಪಾಠ. ಅದು ಗುತ್ತಿನ ಮನೆ, ಬೀಡಿನ ಮನೆ, ಇದೆಲ್ಲ ಇದ್ದಂತ ಕಾಲದಲ್ಲಿ ಈ ರೀತಿಯ ಎಲ್ಲ ವಾತಾವರಣ ಇರಲಿಲ್ಲ. ಜನರಿಗೆ ಭಯವೂ ಇತ್ತು, ಭಕ್ತಿ ಇತ್ತು, ಅನ್ಯೋನ್ಯತೆಯಿಂದ ಬದುಕ್ತಿದ್ರು. ಹಿಂದೂ, ಮುಸಲ್ಮಾನ, ಕ್ರೈಸ್ತ ಅಂತ ಹೇಳಿ ತಲೆ ಒಡೆದು ಇದು ಯಾವಾಗ ಬಂದದ್ದು ಹೇಳಿ? ಯಾವಾಗ ಬಂದದ್ದು? ಜಾತಿ ಧರ್ಮ ಅಂತ, ಜಾತಿ ಧರ್ಮ, ಹಿಂದೂ, ಮುಸ್ಲಿಂ, ಕ್ರೈಸ್ತ ಪಂಥಗಳು ಅದು ಇದು ಹುಟ್ಟಿಕೊಂಡದ್ದು ಯಾವಾಗ? ಈ ರಾಜ್ಯಕ್ಕೆ ಯಾವಾಗ ಹುಟ್ಕೊಂತ ನಮ್ಮಗಳ ಮಧ್ಯೆ ಪಾರ್ಟಿ ಪಕ್ಷ ಎಲ್ಲ ರೆಡಿ ಆಯ್ತಲ್ಲ, ಅಲ್ಲಿಂದ ಸ್ಟಾರ್ಟ್ ಆಯ್ತು ನೋಡಿ ಜಾತಿ ಜಗಳ ಸ್ಟಾರ್ಟ್ ಆಯ್ತು. ಪಕ್ಷಾಂತರಿಗಳ ಹೋರಾಟ ಸ್ಟಾರ್ಟ್ ಆಯ್ತು. ಅಲ್ಲಿ ಗಲ್ಲಿಗಳಲ್ಲಿ ಕೊಲೆ ಮಾಡುವಂಥದ್ದು ಸ್ಟಾರ್ಟ್ ಆಯ್ತು. ಅದಕ್ಕೆ ನಾವು ಯಾವುದೇ ರಾಜ್ಯಕ್ಕೆ ಪಕ್ಷ ಇದ್ರ ಬಾಲಂಗೋಚಿಗಳಾಗಿ ಹೋಗುವುದೇ ಇಲ್ಲ. ನಮ್ದು ಒಂದೇ ಸಿದ್ಧಾಂತ, ಸನಾತನ ಹಿಂದೂ ಧರ್ಮ ನಮ್ದು.